ಭಾಳ ದಿನದಿಂದ ಆರೋಗ್ಯ ಸ್ವಲ್ಪ ಏರುಪೇರಾಗಿತ್ತು. ಗುರು ಮತ್ತು ಕುಟುಂಬ ಎರಡೂ ಕೂಡ. ಸೊ ಒಂದು ದೊಡ್ಡ ರಾಜ್ಯದ ಒಂದು ಆಸ್ತಿಯಾಗಿದ್ದು, ಅವರ ಬದುಕು, ಅವರ ಇತಿಹಾಸ ಈಗ ನಾನು ವರ್ಣನೆ ಮಾಡೋಕ್ಕಿಂತ ಮುಂದಕ್ಕೆ ಯಾವ ರೀತಿ ಕೆಲವು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಬೇಕು. ಅದಕ್ಕೆ ನಾನು ಬೆಂಗಳೂರಿಗೆ ಹೋಗಿ ನಾನು ಮಾತಾಡಿದೆ, ಮನೆಯಲ್ಲಿ ಎಲ್ಲರಿಗೂ ಮಾತಾಡಿದೆ. ನಾನು ಶ್ರೀಮತಿ ಕೃಷ್ಣ ಅವ್ರಿಗೆ, ನನ್ನ ಮಗಳಿಗೆ, ನನ್ನ ಅಳಿಯಂಗೆಲ್ಲ ಮಾತಾಡಿದೆ. ಸೊ ನಮ್ಮದು ಖಂಡಿತ ಒಳ್ಳೆ ಅವರ ಬದುಕಿಗೆ ಒಂದು ದೊಡ್ಡ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಿದ್ದಾರೆ, ಅದರಲ್ಲೇನು ಅನುಮಾನ ಏನಿಲ್ಲ. ಅದು ನೀವೇ ಮಾಧ್ಯಮ ಎಲ್ಲ ಕೂಡ ತಾವೆಲ್ಲ ನೋಡಿದ್ದೀರಿ. ಅವರ ಏನು ಒಂದು ಅವಕಾಶ ಭಗವಂತ ಅವ್ರಿಗೆ 62ರಲ್ಲಿ ಶಾಸಕರಾಗಿದ್ದವರು, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಕೂಡ ಆಗಿದ್ದರು, ಸೆಂಟ್ರಲಲ್ಲಿ ಮಿನಿಸ್ಟ್ರು ಕೂಡ ಆಗಿದ್ದರು, 2 ಬಾರಿ ಗವರ್ನರ್ ಕೂಡ ಆಗಿದ್ದರು, ಸ್ಪೀಕರ್ ಕೂಡ ಆಗಿದ್ದರು, ಮುಖ್ಯಮಂತ್ರಿ ಕೂಡ ಆಗಿದ್ದರು. ಸೊ ಎಲ್ಲ ಸ್ಥಾನಗಳ ಅಲಂಕರಿಸಿ ರಾಜ್ಯದಲ್ಲಿ ಇವತ್ತು ಮೆಟ್ರೋ, ಬಿಸಿ ಊಟ, ಶ್ರೀಶಕ್ತಿ, ITBT ಒಂದೇ ಅಲ್ಲ, ಇಂಟರ್ನ್ಯಾಷನಲ್ ಏರ್ಪೋರ್ಟು, ನಾನೇ ಆಗ UD ಮಿನಿಸ್ಟರ್ ಇದ್ದೆ. ಇಂಥ ಇವತ್ತು ಈ ರಾಜ್ಯದಲ್ಲಿ ಆರ್ಥಿಕವಾದಂಥ ದೊಡ್ಡ ಶಕ್ತಿ ತುಂಬಿದೆ ಅಂತಂದರೆ, ಈ ಥರ್ಡ್ಸ್ನ ಲಿಕ್ಕರ್ನ ಬ್ಯಾನ್ ಮಾಡಿ ಒಂದು ಕಟುವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಈ ರಾಜ್ಯಕ್ಕೆ ಆರ್ಥಿಕವಾದಂಥ ಒಂದು ಶಕ್ತಿ ಬರಲಿಕ್ಕೆ ಅವ್ರ ಕಾರಣ. ಸೊ ನಾನು ಅವರ ಮಂತ್ರಿಮಂಡಲದಲ್ಲಿ ಕೆಲಸ ಮಾಡೋ ಜೊತೆಗೆ ಬೇಕಾದಷ್ಟು ನಾವೆಲ್ಲ ಕಲ್ತಿದ್ದೇವೆ. ಜೊತೆಗೆ ನನ್ನ ಮಗಳನ್ನು ಕೂಡ ಅವ್ರ ಕುಟುಂಬಕ್ಕೆ ಕೊಟ್ಟಿದ್ದೇವೆ. ಸೊ ಇದೊಂದು ಇಡೀ ರಾಜ್ಯಕ್ಕಾಗಿರೋಂಥ ಒಂದು ದೊಡ್ಡ ಅನ್ಯಾಯ. ಅಂದರೆ ಭಗವಂತ ಅವ್ರಿಗೆಲ್ಲ ಥರದ ಅವಕಾಶ ಕೊಟ್ಟಿದ್ದಾನೆ. ಇಂಥ ನಾಯಕರನ್ನ ಕಳ್ಕೊಂಡಿದ್ದೀವಿ. ಬಹುತೇಕ ನಾಳೆ ಬೆಳಗ್ಗೆ ಮದ್ದೂರಿನಲ್ಲಿ ಅಂತಿಮ ಸಂಸ್ಕಾರ ಮಾಡಬೇಕು ಅನ್ನೋದು ಜಸ್ಟ್ ನಮ್ಮ ಕುಟುಂಬದ ತೀರ್ಮಾನ. ಇದು ಮಿಕ್ಕಿದಕ್ಕೆ ಹೊರಡ್ತಾ ಇದ್ದೀನಿ, ಫ್ಲೈಟಲ್ಲಿ ಹೊರಡ್ತಾ ಇದ್ದೀನಿ. ಅದೇ ಈಗ ಬಂದು ಚೀಫ್ ಮಿನಿಸ್ಟರ್ಗೆ ಎಬ್ಬರಿಸ್ಬಿಟ್ಟು ಗಮನ ವಿಚಾರ ತಿಳಿಸ್ದೆ. ನಾನು ಅಸೆಂಬ್ಲಿಲಿ ಪಾಲ್ಗೊಳ್ಳೋಕ್ಕಾಗಲ್ಲ, ಇನ್ನು ಆರ್ಬಿಟ್ರಲ್ಲಿ ಮಾಡೋಕ್ಕಾಗಲ್ಲ. ಅಲ್ಲಿ ಬಂದು ಏನೋ ಒಂದು ಗೌರವ ಸಲ್ಲಿಸಬೇಕು, ಅದನ್ನು ಮಾಡೋಕ್ಕೆ ಇವತ್ತಾಗಲ್ಲ. ನಾನು ಕೂಡಲೇ ಹೊರಡಬೇಕಾಗಿದೆ. ಹೊರಟು ಆಮೇಲೆ ಮುಂದಕ್ಕೆ ಏನನ್ನು ಬೆಂಗಳೂರಲ್ಲಿ ನಾನು ಮಾತಾಡ್ತೀನಿ. ಪರಿಪೂರ್ಣವಾಗಿ ಸಾಹೇಬ್ರ ಜೊತೆ ಯಾವಾಗ ಮಾತನಾಡಿದ್ರಿ ಅನಾರೋಗ್ಯ ತುತ್ತಾದಾಗ? ಇಲ್ಲ, ನಾನು ಮಾತಾಡಿದೆ. ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ, ಮನೆಗೆ ಹೋಗಿದ್ದೆ, ಮನೆಯಲ್ಲೂ ಕೂಡ ಎಲ್ಲ ಮಾತಾಡಿದೆ. ಅವರು ಅನೇಕ ಕೆಲವರ ವಿಚಾರಗಳನ್ನೆಲ್ಲ ಮಕ್ಕಳಿಗೆಲ್ಲ ತಿಳಿಸಿದ್ದಾರೆ.